ನಳ್ಳಿ ಹಿಡಿಯದ ಅಂತ ನಮ್ಮ ಹುಡುಗ ಜೊತೆ ಒಂದು ಹಳ್ಳ ಹುಡಿಕೊಂಡು ಬಕೆಟು ಚೀಲ ಗುದ್ಲಿ ಕುಡ್ಲು ಎಲ್ಲಾನು ತಗೊಂಡು ಹೋದ. ಜಾಗ ಮಾತ್ರ ಸಖತ್ತಾಗಿತ್ತು, ನೀರು ಸ್ವಲ್ಪ ಇತ್ತು. ನಳ್ಳಿಗಳು ಇಂಥ ಕಲ್ಪಟ್ರೆ ಸಂದಿಲೆ ವಾಸ ಇರೋದು. ಕೈಯ ಬಿಲದೊಳಗೆ ಎಟ್ಬಿಟ್ಟು ನಳ್ಳಿ ಹಿಡಿತಾ ಇರೋದೆಯಾ, ಇದು ಒಂಥರ ಕಲೆ. ನಳ್ಳಿಗಳು ಕಲ್ಪಟ್ರೆ ಸಂದಿಲಿ ತೇವಾಂಶ ಇರೋ ಜಾಗದಲ್ಲಿ ವಾಸ ಮಾಡ್ತವೆ. ಕಲ್ಪಟ್ರೆ ಎತ್ತಕ್ 3 ಜನ, ನಳ್ಳಿ ಹಿಡಿಯಕ್ ಒಬ್ರು. ಒಂದೊಂದು ಕಲ್ಪಟ್ರೆ ಎತ್ತಿದ್ರೆ ಸಾಕು 1-2 ನಳ್ಳಿ ಇರ್ತವೆ. ಮಂಡ್ಯ, ಮೈಸೂರು, ಹಾಸನ ಈ ಭಾಗದಲ್ಲಿ ನಳ್ಳಿ ಅಂತ ಹೇಳ್ತೀವಿ. ಬೇರೆ ಸೈಡ್ಗಳಲ್ಲಿ ಎಂಡ್ರಿಕಾಯಿ, ಏಡಿ ಏನೇನೋ ಹೇಳ್ತಾರೆ. ಪೊಟ್ರೆ ಒಳಗೆ ಕೈ ಎಟ್ಟದು, ನಳ್ಳಿ ಹಿಡಿಯೋದು. ಕುಸಿಲಿ ಕೆಂಜ್ಗದ್ ಗುಡ್ ಪಕ್ಕಕ್ಕೆ ಹೋಗಿ ನಿಂತ್ಕೊಬಿಟ್ಟಿದೀವಿ. ನೋಡ್ದಾನೆ ಆ ಬಡ್ಡಿ ಮಗನವು ಬಟ್ಟೆ ಒಳಗೆಲ್ಲ ಹತ್ಕೊಂಡು ಮೈಯೆಲ್ಲ ಕಡ್ದಾಕ್ಬಿಟ್ಟು. ಪಕ್ಕದ ಇನ್ನೊಂದು ಗುಂಡಿ ಒಳಗೆ ಬಡ್ಡಿ ಮಗನ ಹೊಸಿ ಮೀನಿದ್ದು. ಗುಂಡಿ ಒಳಗೆ ಇದ್ದಿದ್ ನೀವೆಲ್ಲಾನು ನಾನು ನಮ್ಮ ಹುಡುಗನು ಬಕೆಟ್ ಅಲ್ಲಿ ತೋಡಿ ಈಚೆ ಕಡೆಗೆ ಕುಯ್ದು. ಕೈಲಿ ಹಿಡ್ದಿವ ನಳ್ಳಿ ಬಡ್ಡಿ ಮಗಂದು ಮಿಸ್ ಆಗಿ ಕೆಳಗೆ ಬಿದ್ದೋಯ್ತು. ಬಿಲ್ದೊಳಗೆ ಹೊಕ್ಕಬಿಡ್ತು. ನಾವು ಬಿಟ್ಟವ ಬಿಲ್ದೊಳಗೆ ಕೈ ಎಟ್ಬಿಟ್ಟು ಹಿಡ್ದು. ಡೈರೆಕ್ಟ್ ಆಗಿ ಬಿಲ್ಲದೊಳಗಡೆ ಈ ತರ ಕೈ ಎಟ್ಟೋ ಧೈರ್ಯ ನಿಮ್ ಗ್ಯಾಂಗ್ ಅಲ್ಲಿ ಯಾವ್ಯಾವ್ಗೈತೆ ಎಲ್ದೂನು ಟ್ಯಾಗ್ ಮಾಡಿ. ಯಾವ್ಯಾವ ಊರ್ ಸೈಡ್ ಅಲ್ಲಿ ಈ ತರ ಹೋಗಿ ನಳ್ಳಿ ಹಿಡಿಬೇಕು ಅಂತ ಅನ್ಕೊಂಡಿದೀವ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಯಾವ್ಯಾವ ನಳ್ಳಿ ತಿಂದಿದೀವ ನಿಮ್ಮ ಅನಿಸಿಕೆನ ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಿಡ್ದಿರೋ ನಳ್ಳಿ ಎಲ್ಲಾನು ಮನೆ ಹತ್ರ ತಗೊಬಂದು ಕ್ಲೀನ್ ಮಾಡಿ ಸಾಂಬಾರ್ ಮಾಡ್ಕೊಂಡು ಬಡ್ದು